ಇವತ್ತು 11/3/2026 ಸೊ ವೋಟಿಂಗ್ ಐತಿ ನಮ್ದು ಕೋರ್ಟ್ ಒಳಗೆ KSPC. ಸೊ ಆಲ್ ಓವರ್ ಕರ್ನಾಟಕ ಐತಿ. ಸೊ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಯಾರು ಬೇಕಾಗ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ಆಮೇಲೆ ನಮ್ಗೆ ಹೆಲ್ಪ್ ಆಗಬೇಕು, ನಮ್ಮ ಫ್ಯೂಚರ್ಗೆ ಆಗಲಿ, ನಮ್ಮ ಅಡ್ವೊಕೇಟ್ಸ್ ಫೀಲ್ಡ್ ಒಳಗೆ ನಮ್ಗೆ ಹೆಲ್ಪ್ ಆಗಬೇಕು. ಸೊ ಅಂಥವ್ರನ್ನ ಆರಿಸಿ ತೊಗೊಂಡು ಬರ್ರಿ. ಆಮೇಲೆ ಈಗ ಇನ್ನೊಂದೇನು ಬಂದೈತಿ ಅಂತಂದ್ರೆ ಮಹಿಳೆಯರಿಗೆ ಈ ಸಲ ವೋಟಿಂಗ್ ನಿಲ್ಲೋದು ಬಂದೈತಿ. ನಮಗೆ ಇದು ಕರ್ನಾಟಕ ಬಾರ್ ಅಸೋಸಿಯೇಷನ್ ವೋಟಿಂಗ್ ಫಸ್ಟ್ ಬಂದೈತಿ ಇವಾಗ ಮಹಿಳೆಯರಿಗೆ. ಸೊ ಅವರು ನಿಲ್ಲತ್ತಾರೋ, ಮಹಿಳೆಯರು ಕೂಡ ನಿಲ್ಲತ್ತಾರೋ, ಅವ್ರಿಗೂ ಸಪೋರ್ಟ್ ಮಾಡಿರಿ. ನಮ್ಮ ಮಹಿಳೆಯರಿಗೆ ಏನೇನು ಯೂಸ್ಫುಲ್ ನಮ್ಮ ಕ್ಯಾಂಪಸ್ ಒಳಗೆ ಆಗಲಿಕ್ಕೆ ಕರ್ನಾಟಕ ಐತಿ, ಬಟ್ ನಮ್ಮ ಈ ಡಿಸ್ಟಿಕ್ ಒಳಗೆ ಯಾರು ಆಮೇಲೆ ಎಲ್ಲರೂ ಮಹಿಳೆಯರನ್ನ ಆರಿಸ್ತಾರೋ ಹಾಗೆ ಜೆಂಟ್ಸ್ನೂ ಆರಿಸ್ತಾರೋ ಅಂತ ಅಡ್ವೊಕೇಟ್ಸ್ಗೆ ಅವರು ಸಪೋರ್ಟ್ ಮಾಡ್ತಾರೋ. ಸೊ ನಿಮ್ಮ ಬೇಡಿಕೆ ಏನದಾವು ಅವ್ರು ಮಾಡೋಕ್ಕೆ ರೆಡಿ ಅದಾರು. ಸೊ ಸಪೋರ್ಟ್ ಮಾಡಿರಿ, ನಾ ಇದೇ ಒಂದು ಹೇಳ್ತೀನಿ. ಸೊ ಎಲ್ಲರಿಗೂ ಯಾರು ಈ ವೋಟಿಂಗ್ ಒಳಗೆ ಎಲೆಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ನಾನು. ಸೊ ನಮಸ್ತೆ. ನಮಗೆ ಡಿಮ್ಯಾಂಡ್ ಅಂತ ಏನಿಲ್ಲ, ಅಂದರೆ ಆಲ್ವೇಸ್ ಇರಾಕಬೇಕ್ರಿ ಅಡ್ವೊಕೇಟ್ಸ್ ಅದೀವಂತ ಅನ್ನಲ್ಲ. ಇಲ್ಲಿ ಮಹಿಳೆಯರಿಗೆ ಇಟ್ಕೊಳಕ್ಕೆ ನಮ್ಗೆ ಈಗ ಲೇಡೀಸ್ ರೂಮ್ ಎಲ್ಲ ರೂಮ್ ಅಂತ ಅದಾವು, ಲೇಡೀಸ್ ರೂಮ. ಸೊ ಅವ್ರಿಗೆ ಸ್ವಲ್ಪ ನೀಟ್ನೆಸ್ ಆಗಿ, ಯಾಕಂದರೆ ಈಗ ನೋಡ್ಬೇಕು ನಾವು ಇಲ್ಲಿ ನೀಟ್ನೆಸ್ ಆಗಿ ಇರೋವಂಥದ್ದು ಬೇಕಾಗ್ತೈತಿ. ಈಗೆಲ್ಲ ಹೋಗಿ ನೋಡಿದ್ರೆ ಮಹಿಳೆಯರಿಗೆ ರೂಮ್ಗಳೆಲ್ಲ ಚಲೋ ಅದಾವೆ, ಬಟ್ ಇಲ್ಲಿ ನಮ್ಮಲ್ಲಿ ಹಂಗೆ ಅಷ್ಟು ಇದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಹಿಳೆಯರು ಯಾರಿಗೆ ಎಲೆಕ್ಷನ್ ಇಲ್ಲ ತರಲ್ಲ. ಸೊ ನಮ್ಗೆ ಅದು ಯೂಸ್ಫುಲ್ಲಾಗಿ ನಮ್ಗೆ ಅದನ್ನು ಮಾಡಿಕೊಡ್ಬೇಕು. ಆಮೇಲೆ ಇಷ್ಟ ರೀ, ಮತ್ತೇನಿಲ್ಲ. ನಾ ಜಾಸ್ತಿ ಇನ್ನು ಮಾತಾಡೋಕ್ಕೆ ನನ್ನ ಹೆಸರು ಮಂಗಳ ಅಂತ, ಅಡ್ವೊಕೇಟ್ ಮಂಗಳ. ಸೊ ನಾ ಇಲ್ಲೇ ಬೆಳಗಾವಿ ಬಾರೊಳಗೆ ಕೆಲಸ ಮಾಡ್ತೀನಿ, ಅಡ್ವೊಕೇಟ್. ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಇಲೆಕ್ಷನ್ ನಡೀತಾ ಇದೆ. ಟೋಟಲ್ ವೋಟರ್ಸ್ ಕರ್ನಾಟಕ ರಾಜ್ಯ ತುಂಬ 72,000 ಜನ ಇದ್ದಾರೆ. ಅವರು ಎಲ್ಲರೂ ಕೂಡಿಕೊಂಡು 23 ಸೀಟು ಆರಿಸಿ ತರಬೇಕು. 2 ಸೀಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ನಾಮಿನೇಟ್ ಮಾಡ್ತಾರೆ. ಅದರೊಳಗೆ 5 ಸೀಟು ಲೇಡೀಸ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಸೊ 18 ಸೀಟು ಮೇಲ್ ಕ್ಯಾಂಡಿಡೇಟ್ ಆರಿಸಿ ಬರಬೇಕು, 5 ಸೀಟು ಲೇಡೀಸ್ ಆರಿಸಿ ಬರಬೇಕು, ಮತ್ತು 2 ಸೀಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವ್ರು ಲೇಡೀಸ್ 30% ರಿಸರ್ವೇಷನ್ ಸಂಬಂಧ ಅವ್ರು 2 ನಾಮಿನೇಟ್ ಮಾಡ್ತಾರೆ. ಇವತ್ತು ಅದೇ ಚುನಾವಣೆ ನಡೀತಾ ಇದೆ. ಇವತ್ತು ಕಲದಲ್ಲಿ ಒಟ್ಟು 149 ಅಭ್ಯರ್ಥಿಗಳಿದ್ದಾರೆ ಕರ್ನಾಟಕ ರಾಜ್ಯ ತುಂಬ. ನಮ್ಮ ಬೆಳಗಾವಿ ಜಿಲ್ಲೆಯಿಂದ 6 ಮೇಲ್ ಕ್ಯಾಂಡಿಡೇಟ್ಸು, 2 ಫಿಮೇಲ್ ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ. ಇವತ್ತು ಚುನಾವಣೆ ನಡೆದು ಫಲಿತಾಂಶ ಆಗಲಿಕ್ಕೆ ಒಂದು 15ರಿಂದ 20 ದಿವಸ ಆಗ್ತದೆ. ಅದು ಎಲಿಮಿನೇಷನ್ ಸಿಸ್ಟಮ್ ಇದ್ದ ಕಾರಣ 149 ಕ್ಯಾಂಡಿಡೇಟ್ ಒಳಗೆ ಎಲ್ಲರೂ ಎಲಿಮಿನೇಟ್ ಆಗಿ 23 ಕ್ಯಾಂಡಿಡೇಟ್ ಅಷ್ಟೇ ಉಳಿತಾರೆ ಲಾಸ್ಟ್ಗೆ, ಅವರೇ ಆರಿಸಿ ಬಂದಂಗೆ. ವಿನಯ್ ಮಾಂಗ್ಲೇಕರ್ ಉಪಾಧ್ಯಕ್ಷರು, ರಾಜ್ಯ ವಕೀಲರ ಸಂಘ. ಈಗ ಹಾಲಿ ಸದಸ್ಯ ಮತ್ತು ಉಪಾಧ್ಯಕ್ಷ ಇದ್ದೀವಿ. ಕಳೆದ 3 ವರ್ಷದಿಂದ ಉಪಾಧ್ಯಕ್ಷರು ಕೆಲಸ ಮಾಡ್ತಾರೆ. ನಾನು ಬೆಳಗಾವಿ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ. ನನ್ನ ಸೀರಿಯಲ್ ನಂಬರು 11. ನಾನು ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಚುನಾವಣೆಗಾಗಿ ಸ್ಪರ್ಧಿಸಿದ್ದು. ಬಂಧುಗಳೇ, ನಾನು ಸಾಮಾಜಿಕವಾಗಿ ಪಕ್ಷಗಾರರಿಗಾಗಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಅಡ್ವೊಕೇಟ್ಸ್ ಅಂತ ಕಲಿಸ್ಕೊಟ್ಟಿದ್ದೀನಿ. ಜನರಿಗೆ ಆರೋಗ್ಯ ಆಗುವಂಥ ಶುದ್ಧ ನೀರನ್ನು ಮಾಡಿಕೊಟ್ಟಿದ್ದೀನಿ. ಪೂರ್ವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಕೀಲರಿಗಾಗಿ ಸೇವೆ ಮಾಡುವಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ. ನನ್ನ ಒಕ್ಕೂರಿನಿಂದ ನಾನು ಎಲ್ಲರೂ ಆಶೆ ಬೇರೆ ಬೇರೆ ತೋಟಿ ಕೇಳಿದರು, ಆದರೆ ನಾನು ಹೂ ಕೊಟ್ಟು ಅವರಿಗೆ ವೋಟ್ ಕೇಳಿದ್ದೀನಿ. ಎಲ್ಲ ಉಳಿದಂಥ ಅಂಶನ ನನ್ನ ಕರಪತ್ರದಲ್ಲಿ ನಾನು ಹೇಳಿದ್ದೀನಿ. ನಾನು ಇದನ್ನು ಕೊಡಲ್ಲ, ಅದನ್ನು ಕೊಡಲ್ಲ, ಇದನ್ನು ಕೊಡಲ್ಲ, ಬರೀ ಒಂದು ಹೂ ಕೊಟ್ಟು ಕೇಳ್ತೀನಿ. ಬರೋ ದಿನದಲ್ಲಿ ವಕೀಲರ ಏಳಿಗೆಗಾಗಿ ದುಡಿಯುವಂಥ ಕಲ್ಪನೆ ಇಟ್ಕೊಂಡು, ಯುವಕರಿಗಾಗಿ ಸೇವೆ ಮಾಡುವಂಥ ಕಲ್ಪನೆ ಇಟ್ಕೊಂಡು ನಾನು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ. ನೋಟರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಈಗ ಇನ್ನೂ ಅನೇಕ ಪಕ್ಷಗಾರ ಮತ್ತು ಜನರಿಗಾಗಿ ಕೋರ್ಟ್ ಕಾಂಪೌಂಡಲ್ಲಿ ಅಡ್ವೊಕೇಟ್ ಚೇಂಬರು ಅಂತ ಕಟ್ಟಿಕೊಡುವಂಥ ವ್ಯವಸ್ಥೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಬರೀ ವಕೀಲರಿಗೆ ಅಷ್ಟೇ ಅಲ್ಲ, ಸಾಮಾಜಿಕ ಜನರಿಗೂ ಸೇವೆ ಮಾಡುವಂಥ ಕೆಲಸಗಳನ್ನು ವಕೀಲರನ್ನು ಮಾಡ್ತಾಯಿದ್ದೀನಿ. ಬರೋದಿನ ವಕೀಲರಿಗಾಗಿಯೇ ಸೇವೆ ಮಾಡ್ತೀನಿ. ವಕೀಲರಿಗೆ ಪಕ್ಷಗಾರರಿಗೆ ಸೇವೆ ಮಾಡುವಂಥ ಕಲ್ಪನೆ ಇಟ್ಕೊಂಡು ನಾನು ಮತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮತ ಹಾಕಬೇಕಂತ ಕೇಳಿ. ಇಲ್ಲಿ ವಕೀಲರಿಗೆ ಭಾಳ ಎಲ್ಲ ವಕೀಲರು ಇದ್ದಾರೆ, ಆದರೆ ಇಲ್ಲಿ ಸುವ್ಯವಸ್ಥೆ ಟಾಯ್ಲೆಟ್ಸ್ ಇಲ್ಲ. ನಮ್ಮ ಆಲ್ರೆಡಿ ಮೊದಲೇ ಬಿಸಿಲದಲ್ಲಿ ಮೇಲೆ
ಹೆಚ್ಚಿನ ದಪ್ಪಾದಂಥ ಕೋಟ್ ಹಾಕೋತೀವಿ. ನೋಡಿದ್ರೆ ನಮಗೆ ಫ್ಯಾನ್ ಸಹಿತ ಇರಲ್ಲ, ರೂಮ್ ಸಹಿತ ಕುತ್ಕೊಳ್ಳೋಕೆ ಸರಿ ಇಲ್ಲ. ಆಮೇಲೆ ಅದಿಬದಿಯಲ್ಲಿ ಪರಿಸರಕ್ಕೆ ಆಗುವಂಥ ತಂಪು ಬರುವಂಥ ಗಿಡ ಮರಗಳಿಲ್ಲ. ಆದ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಜನರನ್ನು ಹಿಡ್ಕೊಂಡು ಅವರ ಜಡ್ಜಸ್ಕೊಂಡು ಕರ್ಕೊಂಡ್ಬಂದು ನಮ್ಮ ಕೋರ್ಟ್ ಕಂಪೌಂಡ್ನಲ್ಲಿ ಸಾವಿರಾರು ಗಿಡಗಳನ್ನು ಹಚ್ಚಿ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ ಅನ್ನೋದಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಆದ ಕಾರಣ ಬರುವ ದಿನಗಳಲ್ಲಿ ಅಡ್ವೊಕೇಟ್ ಚೇಂಬರ್ಗೆ AC ರೂಮ್ ಕೂಡಿಸ್ಬೇಕು, ಸುವ್ಯವಸ್ಥಿತ ಟಾಯ್ಲೆಟ್ ಆಗಬೇಕು. ನೋಡಿರಿ, ನಾವು ಪೇಟೆಯಲ್ಲಿ ಹೋದಾಗ ಪಲ್ಯ ರೋಡ್ ಮೇಲೆ ನಿಂತು ಮಾರ್ತಾರೆ, ನೆಲದ ಮೇಲೆ ಇಟ್ಟು ಪಲ್ಯ ತಿನ್ನತ್ತೀವಿ. ಆದರೆ ಬೂತ್ಗಳು AC ರೂಮ್ದಾಗ ಇಡತ್ತಾರೆ. ಅದಕ್ಕೆ ಬರೋ ದಿನಗಳಲ್ಲಿ ನಾವು ಸುವ್ಯವಸ್ಥಿತವಾಗಿ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ನನ್ನ ಈ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ನಾವು ಒಬ್ಬ ಜವಾಬ್ದಾರಿಯುತ ನಾಗರಿಕರು. ಆ ನಾಗರಿಕ ಆದಂಥ ಯಾವುದು ಆಸೆ ಆಮಿಷ ತಗೊಳ್ಳದೆ ನಾವೇ ಸುಧಾರಣೆ ಮಾಡಿ ಓಟ್ ಹಾಕುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ನಡೀತಾ ಇದ್ದನ್ನು ನೋಡಬೇಕಾದ್ರೆ ಇಡೀ ನನ್ನ ಕರಪತ್ರದಲ್ಲಿ ನಾನು ಒಬ್ಬನೇ ಇರ್ಬೋದು. ಭೂ ಕೊಟ್ಟು ಮಾತ್ರ ಬೆಳೆದೀನಿ. ಉಳಿದವರು ಏನೇನೋ ರೆಸಾರ್ಟ್ಗಳು ಬುಕ್ ಮಾಡಿ ಅವ್ಯವಸ್ಥಿತವಾಗಿ ದೇಶವನ್ನು ಅವಹೇಳನಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋದಲ್ಲಿ ಏನು ರೀ ನಿಮ್ಮ ವಕೀಲರ ಇಲೆಕ್ಷನು, ಇದು ಎಂಥ ಥರ ಇಲೆಕ್ಷನ್ ನಡೆದಿದೆ, ಇದು ಸರಿನಾ, ನೀವು ಯೋಗ್ಯನ ಅಂತ ನನ್ನ ಕೇಳುವಾಗ, ಇಲ್ಲಪ್ಪ ಎಲ್ಲರೂ ಬೇರೆಯವರು ಬೇರೆ, ನಾನು ಬೇರೆ. ನಾನು 2003, 5, 7ರೊಳಗೂ ನಾನು ಹೂ ಕೊಟ್ಟೆ ಆರಿಸಿ ಬಂದೀನಿ. ಇವಾಗ ಇಡೀ ರಾಜ್ಯ ತುಂಬ ಪ್ರತಿಯೊಬ್ಬರಿಗೆ ಹೂ ಕೊಟ್ಟು ಓಟ್ ಕೇಳಿದ್ದೀನಿ. ಹೀಗಾಗಿ ಹೂವಿನಿಂದ ನಾನು ಆರಿಸಿ ಬರೋದು ಗ್ಯಾರಂಟಿ ಅಂತ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳ ವಿರಾಮ ಹೇಳ್ತೀನಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।